Hello everyone, welcome to Sankalp Learning. Let us discuss the question number 7. When two solutions of different solute concentration are separated by semi-permeable membrane, solvent molecules tend to move from option A, higher solute concentration to lower solute concentration, option B, lower solute concentration to higher solute concentration, option C, both directions are equally resulting no net flow, option D, the solution with higher osmotic pressure tend to move on with lower osmotic pressure. So this is the given question. So osmosis. So what do you mean by osmosis? It is the process of movement of solvent particle from dilute solution to concentrated solution through semi-permeable membrane. This is the osmosis. So let me repeat, osmosis andre, it is the movement of solvent particle from lower solution concentration region to higher solution concentration region. Okay, lower solution concentration to high solute concentrated solution region. Okay, so ಇಲ್ಲಿ ನೋಡಿ, ಸೊ ಸಿಂಪಲ್ ಆಗಿ ಸಾಲ್ವೆಂಟ್ ಮಾಲಿಕ್ಯೂಲ್ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ ನಿಂದ ಡೈಲ್ಯೂಟ್ ಸೊಲ್ಯೂಷನ್ ಇಂದ ಕಾನ್ಸಂಟ್ರೇಟೆಡ್ ಸೊಲ್ಯೂಷನ್ ಕಡೆ ಮೂವ್ ಆಗುತ್ತೆ. ದಿಸ್ ಇಸ್ ದ ನಾರ್ಮಲ್ ಆಸ್ಮೋಸಿಸ್ ಆಸ್ಮೋಟಿಕ್ ಆಸ್ಮೋಸಿಸ್ ಪ್ರೊಸೆಸ್. ಓಕೆ, ಸೊ ಇಲ್ಲಿ ನೋಡಿ, ದಿಸ್ ಈಸ್ ಅ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ ಅಂದ್ರೆ ಹಿಯರ್ ಲೆಫ್ಟ್ ಹ್ಯಾಂಡ್ ಸೈಡ್ ಯು ಕ್ಯಾನ್ ಸಿ ದ ಡೈಲ್ಯೂಟ್ ಸೊಲ್ಯೂಷನ್, ರೈಟ್ ಹ್ಯಾಂಡ್ ಸೈಡ್ ಯು ಕ್ಯಾನ್ ಸಿ ದ ಕಾನ್ಸಂಟ್ರೇಟೆಡ್ ಸೊಲ್ಯೂಷನ್. ಓಕೆ, ಸೊ ಆಸ್ಮೋಸಿಸ್ ಆದಾಗ ಏನಾಗತ್ತೆ, ಸೊ ಸಾಲ್ವೆಂಟ್ ಪಾರ್ಟಿಕಲ್ಸ್ ಇದೆಯಲ್ಲ ಇಲ್ಲಿ ದೀಸ್ ರೆಫರ್ಸ್ ಟು, ಸೊ ಈ ರೀತಿ ಬಬಲ್ ಬಬಲ್ ಇರೋದು ಸಾಲ್ಯೂಟ್ ಪಾರ್ಟಿಕಲ್ಸ್ ಆಗಿರುತ್ತೆ. ಆಮೇಲೆ ಸಾಲ್ವೆಂಟ್ ಇರುತ್ತೆ. ಓಕೆ, ಸಾಲ್ಯೂಟ್ ಗೋಯಿಂಗ್ ಟು ಡಿಸಾಲ್ವ್ ಇನ್ ಸಾಲ್ವೆಂಟ್. ಓಕೆ, ಸೊ ಆಸ್ಮೋಸಿಸ್ ಅಂದ್ರೆ ಇಲ್ಲಿ ಸಾಲ್ವೆಂಟ್ ಏನಾಗುತ್ತೆ, ಸೆಮಿ ಪರ್ಮಿಯೇಬಲ್ ಮೆಂಬ್ರೇನ್ ನಿಂದ ಲೋವರ್ ಕಾನ್ಸಂಟ್ರೇಷನ್ ಇಂದ ಹೈಯರ್ ಕಾನ್ಸಂಟ್ರೇಷನ್ ಸೊಲ್ಯೂಷನ್ ಕಡೆ ಮೂವ್ ಆಗುತ್ತೆ. ಓಕೆ, ದಟ್ ಮೀನ್ಸ್ ಫ್ರಮ್ ಡೈಲ್ಯೂಟ್ ಸೊಲ್ಯೂಷನ್ ಟು ಕಾನ್ಸಂಟ್ರೇಟೆಡ್ ಸೊಲ್ಯೂಷನ್. ಓಕೆ, ಡೈಲ್ಯೂಟ್ ಸೊಲ್ಯೂಷನ್ ಅಲ್ಲಿ ಸಾಲ್ವೆಂಟ್ ಪ್ರಮಾಣ ಜಾಸ್ತಿ ಇರುತ್ತೆ, ಸೊಲ್ಯೂಟ್ ಪ್ರಮಾಣ ಕಡಿಮೆ ಇರುತ್ತೆ. ಕಾನ್ಸಂಟ್ರೇಟೆಡ್ ಸೊಲ್ಯೂಷನ್ ಅಲ್ಲಿ ಸೊಲ್ಯೂಟ್ ಪ್ರಮಾಣ ಜಾಸ್ತಿ ಇರುತ್ತೆ ಅಲ್ವಾ, ಕಂಪೇರ್ ಟು ಡೈಲ್ಯೂಟ್ ಸೊಲ್ಯೂಷನ್. ಕಾನ್ಸಂಟ್ರೇಟೆಡ್ ಸೊಲ್ಯೂಷನ್ ಅಲ್ಲಿ ಸಾಲ್ಯೂಟ್ ಅಮೌಂಟ್ ಜಾಸ್ತಿ ಇರುತ್ತೆ. ಹಾಗಾಗಿ ಸಾಲ್ವೆಂಟ್ ಮಾಲಿಕ್ಯೂಲ್ಸ್ ಮೂವ್ಸ್ ಫ್ರಮ್ ಡೈಲ್ಯೂಟ್ ಸೊಲ್ಯೂಷನ್ ಟು ಕಾನ್ಸಂಟ್ರೇಟೆಡ್ ಸೊಲ್ಯೂಷನ್. ಸೊ ಇಲ್ಲಿ ನೋಡಿ, ಡೈಲ್ಯೂಟ್ ಸೊಲ್ಯೂಷನ್ ರೀಜನ್ ಇಂದ ಸಾಲ್ವೆಂಟ್ ಪಾರ್ಟಿಕಲ್ಸ್ ಸೆಮಿ ಪರ್ಮಿಯೇಬಲ್ ಮೆಂಬ್ರೇನ್ ನಿಂದ ಕಾನ್ಸಂಟ್ರೇಟೆಡ್ ಸೊಲ್ಯೂಷನ್ ಗೆ ಮೂವ್ ಆಯ್ತು ಅಲ್ವಾ. ಸೊ ಇಲ್ಲಿಂದ ಈ ಕಡೆ ಮೂವ್ ಆಯ್ತು, ಈ ರೀಜನ್ ಇಂದ ಈ ಕಡೆ ಮೂವ್ ಆಗಿರೋದ್ರಿಂದ ಇಲ್ಲಿ ಪೋರ್ಷನ್ ಜಾಸ್ತಿ ಆಯ್ತು ನೋಡಿ, ಸಾಲ್ವೆಂಟ್ ಮಾಲಿಕ್ಯೂಲ್ದು ಪೋರ್ಷನ್ ಜಾಸ್ತಿ ಆಯ್ತು. ಸೊ ದಿಸ್ ಇಸ್ ದ ಆಸ್ಮೋಸಿಸ್. ಸೊ ವಾಟ್ ಈಸ್ ದ ಅಪ್ರೋಪ್ರಿಯೇಟ್ ಆನ್ಸರ್ ಹಿಯರ್? ಹೈಯರ್ ಸೊಲ್ಯೂಟ್ ಕಾನ್ಸಂಟ್ರೇಷನ್ ಟು ಲೋವರ್ ಸೊಲ್ಯೂಟ್ ಕಾನ್ಸಂಟ್ರೇಷನ್. ದಿಸ್ ಈಸ್ ಎಕ್ಸಾಕ್ಟ್ಲಿ ಅಪೋಸಿಟ್ ಕೊಟ್ಟಿದ್ದಾರೆ. ಸೊ ದಿಸ್ ಈಸ್ ನಾಟ್ ದ ರೈಟ್ ಆನ್ಸರ್. ಸೊ ಲೋವರ್ ಸೊಲ್ಯೂಟ್ ಕಾನ್ಸಂಟ್ರೇಷನ್ ಟು ಹೈಯರ್ ಸೊಲ್ಯೂಟ್ ಕಾನ್ಸಂಟ್ರೇಷನ್. ಎಸ್, ಸೊಲ್ಯೂಟ್ ಅಂತ ಬಂದಾಗ ಕಾನ್ಸಂಟ್ರೇಟೆಡ್ ಸೊಲ್ಯೂಷನ್ ಅಲ್ಲಿ ಸೊಲ್ಯೂಟ್ ಕಾನ್ಸಂಟ್ರೇಷನ್ ಜಾಸ್ತಿ ಇರುತ್ತೆ, ಡೈಲ್ಯೂಟ್ ಸೊಲ್ಯೂಷನ್ ಅಲ್ಲಿ ಸೊಲ್ಯೂಟ್ ಕಾನ್ಸಂಟ್ರೇಷನ್ ಕಡಿಮೆ ಇರುತ್ತೆ. ಸೊ ಸಾಲ್ವೆಂಟ್ ಮಾಲಿಕ್ಯೂಲ್ ಡೈಲ್ಯೂಟ್ ಇಂದ ಕಾನ್ಸಂಟ್ರೇಟೆಡ್ ಕಡೆ ಮೂವ್ ಆಗುತ್ತೆ. ಸೊ ದಿಸ್ ಇಸ್ ದ ಕರೆಕ್ಟ್ ಆನ್ಸರ್. ಆಪ್ಷನ್ ಸಿ ನೋಡೋಣ, ಬೋತ್ ಡೈರೆಕ್ಷನ್ಸ್ ಈಕ್ವಲಿ ರಿಸಲ್ಟಿಂಗ್ ನೋ ನೆಟ್ ಫ್ಲೋ. ಇದು ಈಕ್ವಿಲಿಬ್ರಿಯಂ ಕಂಡೀಷನ್ ರೀಚ್ ಆದಾಗ. ಓಕೆ, ಸೊ ದಿಸ್ ಇಸ್ ನಾಟ್ ದ ಕರೆಕ್ಟ್ ಆನ್ಸರ್. ಆಪ್ಷನ್ ಡಿ ನೋಡೋಣ, ಸೊಲ್ಯೂಷನ್ ವಿತ್ ಹೈಯರ್ ಆಸ್ಮೋಟಿಕ್ ಪ್ರೆಷರ್ ಟು ಒನ್ ವಿತ್ ಲೋವರ್ ಆಸ್ಮೋಟಿಕ್ ಪ್ರೆಷರ್. ಹೈಯರ್ ಆಸ್ಮೋಟಿಕ್ ಪ್ರೆಷರ್ ಯಾವ್ದಕ್ಕಿರುತ್ತೆ? ಕಾನ್ಸಂಟ್ರೇಟೆಡ್ ಸೊಲ್ಯೂಷನ್ ಇರುತ್ತೆ ನೋಡಿ. ಹೈಯರ್ ಆಸ್ಮೋಟಿಕ್ ಪ್ರೆಷರ್ ಯಾವತ್ತು ಕಾನ್ಸಂಟ್ರೇಟೆಡ್ ಸೊಲ್ಯೂಷನ್ ಇರುತ್ತೆ, ಲೋವರ್ ಆಸ್ಮೋಟಿಕ್ ಪ್ರೆಷರ್ ಯಾವತ್ತು ಡೈಲ್ಯೂಟ್ ಸೊಲ್ಯೂಷನ್ ಇರುತ್ತೆ. ಓಕೆ, so higher osmotic pressure will be for concentrated solution, lower osmotic pressure will be for dilute solution. So ಇಲ್ಲಿ ಏನ್ ಕೊಟ್ಟಿದ್ದಾರೆ? ಆಪ್ಷನ್ ಡಿ, ಸಾಲ್ವೆಂಟ್ ಮಾಲಿಕ್ಯೂಲ್ಸ್ ಕಾನ್ಸಂಟ್ರೇಟೆಡ್ ಸೊಲ್ಯೂಷನ್ ಇಂದ ಡೈಲ್ಯೂಟ್ ಸೊಲ್ಯೂಷನ್ ಗೆ ಮೂವ್ ಆಗುತ್ತೆ ಅಂತ ಕೊಟ್ಟಿದ್ದಾರೆ. ಸೊ ದಿಸ್ ಇಸ್ ಆಲ್ಸೋ ದ ರಾಂಗ್. ಆಕ್ಚುಲಿ ಏನಾಗುತ್ತೆ, ಸಾಲ್ವೆಂಟ್ ಮಾಲಿಕ್ಯೂಲ್ಸ್ ಡೈಲ್ಯೂಟ್ ಸೊಲ್ಯೂಷನ್ ಇಂದ ಕಾನ್ಸಂಟ್ರೇಟೆಡ್ ಸೊಲ್ಯೂಷನ್ ಗೆ ಮೂವ್ ಆಗುತ್ತೆ ಥ್ರೂ ಸೆಮಿ ಪರ್ಮಿಯೇಬಲ್ ಮೆಂಬ್ರೇನ್.
So right answer is option B here, lower solute concentration. Lower solute concentration means it is dilute solution to higher solute concentration. Higher solute concentration means it is concentrated solution. ಸೊ ಸೆಕೆಂಡ್ ಇಯರಿಗೆ ಬಂದಿದ್ದೀರಾ ಅಂದ್ರೆ ಡೈಲ್ಯೂಟ್ ಸೊಲ್ಯೂಷನ್ ಅಂದ್ರೆ ಏನು, ಕಾನ್ಸಂಟ್ರೇಟೆಡ್ ಸೊಲ್ಯೂಷನ್ ಅಂದ್ರೆ ಏನು ಅಂತ ಗೊತ್ತಿರತ್ತೆ ನಿಮ್ಗೆ ಅಲ್ವಾ. ಸೊ ಆಸ್ಮೋಸಿಸ್ ಅಂದ್ರೆ ಇದು. ಇಂಡೈರೆಕ್ಟ್ ಆಗಿ ಆಸ್ಮೋಸಿಸ್ ಅಂದ್ರೆ ಏನು ಅಂತ ಕೇಳಿದ್ದಾರೆ. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ ಹಿಯರ್. ಥ್ಯಾಂಕ್ ಯು.